ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಸಲೀಮ್ ಅಂತ ಸರ್. ಎಲ್ಲಿಂದ ನೀವು? ಸರ್ ನಾವು ಬೆಂಗಳೂರೇ. ಚಾಮರಾಜಪೇಟೆನಾ? ಚಾಮರಾಜಪೇಟೆ ಅಲ್ಲ, ವಿಜಯನಗರ ಕ್ಷೇತ್ರ ನಮ್ಮದು. ಈಗ ನೀವು ಹೇಳ್ದಂಗೆ ಕನ್ನಡದ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡದ ಬಗ್ಗೆ ಏನಂದರೆ, ನಮ್ಮದು ಇದು ಕರ್ನಾಟಕ, ಬೆಂಗಳೂರು. ನಾವು ಯಾವುದಕ್ಕೂ ಕನ್ನಡ ಭಾಷೆನೇ ಯೂಸ್ ಮಾಡಬೇಕಿಲ್ಲಿ. ಮನೆಯಲ್ಲಿ ನೀವು ಏನಾದರೂ ಮಾತಾಡ್ಕೊಳ್ಳಿ, ಆಚೆ ಕಡೆ ಬಂದರೆ ಕನ್ನಡನೇ. ಹೆಂಗಂದರೆ ಉದಾಹರಣೆಗೆ ನೀವು ಕೇರಳಗೆ ಹೋಗಿ ನಮ್ಮ ಭಾಷೆ ಮಾತಾಡಲ್ಲ, ಅವ್ರ ಭಾಷೆನೇ ಮಾತಾಡೋದು. ನಾವು ಕನ್ನಡದಲ್ಲಿ ಮಾತಾಡೋರು ಕನ್ನಡದಲ್ಲಿ ಮಾತಾಡಲ್ಲ, ಕೇರಳರೇ ಉತ್ತರ ಕೊಡ್ತಾರೆ. ನಮ್ಮ ಜಾಗದಲ್ಲಿ ಹಂಗಲ್ಲ, ಅವ್ರು ಯಾವ ಭಾಷೆಯಲ್ಲಿ ಕೇಳ್ತೀವಿ ನಾವು ಹೇಳ್ಬಿಡ್ತೀವಿ. ಸೊ ನಮ್ಮ ಭಾಷೆ ಶ್ರೇಷ್ಠವಾದ ಇರಬೇಕು. ನಾವು ಅದೇ ಥರ ಏನು ಬಂದರೂ ಕನ್ನಡದಲ್ಲೇ ಉಪಯೋಗಿಸ್ಬೇಕು. ಇವಾಗ ಬ್ಯಾನರ್ ಯಾವ್ದು ಹಾಕೋದು ನಾವೇನು ಹಾಕ್ತೀವಿ, ಆಂಗ್ಲ ಭಾಷೆ ಹಾಕ್ತೀವಿ, ಇಂಗ್ಲೀಷು. ಅದು ಹಾಕಂಗಿಲ್ಲ, ನಾವು ಕನ್ನಡನೇ ಆಗಬೇಕು. ಅವಾಗ ಜನರ ಕಣ್ಣಲ್ಲಿ ಏನು ಬರುತ್ತೆ, ಪರವಾಗಿಲ್ಲ ಕನ್ನಡ ನಾಡು ನಮ್ಮದು, ಕರ್ನಾಟಕ ನಾಡು ನಮ್ಮದು, ಕನ್ನಡನೇ ಇಲ್ಲಿ ನಮ್ಮ ಥರನೇ ಮಾತಾಡ್ತಾರಂತ ಒಂದು ಮರ್ಯಾದೆ ಇರುತ್ತೆ ನಮಗೆ. ಇದಕ್ಕೋಸ್ಕರ ನಮ್ಮ ರಕ್ಷಣೆ ವೇದಿಕೆ ಅಧ್ಯಕ್ಷರು ಇದ್ದಾರೆ ನಾರಾಯಣಗೌಡರು, ಕನ್ನಡ ಉಳ್ಸೋಕ್ಕೆ ಅವ್ರು ಜೈಲಿಗೂ ಹೋಗ್ಬಿಟ್ರು. ಅದೆಲ್ಲ ಅವ್ರದ್ದೆಲ್ಲ ನೋಡಿ ನಾವು ನಮ್ಮ ಕನ್ನಡಿಗರಿಗೆ ಮನಸ್ಸಲ್ಲಿ ಇದು ಬರಬೇಕು, ಹುಮ್ಮಸ್ ಬರಬೇಕು. ಯಾವ ಕಾರಣಕ್ಕೂ ನಾವು ಬಿಡಬಾರ್ದು. ಈ ಕನ್ನಡ ಏನಾದ್ರು ಮಾಡಿ ನಾವು ಉಳಿಸ್ಬೇಕು, ಅವಾಗ ನಮ್ಮ ದೇಶ ನೋಡಿ ಮುಂದಕ್ಕೆ ಹೋಗುತ್ತೆ. ನಾನು ಹೇಳೋದೇನೆಂದರೆ, ನಿಮ್ಮಂಥವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಸೇರಿಸ್ಕೊಂಡು ಸರ್ ಎಲ್ಲ ಜನಕ್ಕೆ ಕಾಳಜಿ ಮೂಡಿಸ್ಬೇಕು. ಅದು ನಿಜ ಸರ್. ನಾವು ಎಲ್ಲಿ ಹೋದ್ರೂ ನಾನು ಮುಸ್ಲಿಂ ಔಟ್ಸೈಡ್ ಮಾತ್ರ, ನಾನು ಕನ್ನಡನೇ. ಯಾರು ಬಂದ್ರೂ ಅವ್ರಿಗೂ ಗೊತ್ತಾಗಲ್ಲ ನಾನು ಯಾರಂತ. ಅಷ್ಟು ಫ್ರೆಶ್ಶಾಗಿ, ಅಷ್ಟು ಸ್ಪಷ್ಟಾಗಿ ಮಾತಾಡ್ಬೇಕು ನಾವು ಕನ್ನಡ. ಬೇರೆ ಭಾಷೆ ಮಾತಾಡ್ತಾ ಇದ್ರೆ ಆ ಭಾಷೆಗೆ ವ್ಯಾಲ್ಯೂನೇ ಇಲ್ಲ, ಮರ್ಯಾದೆನೇ ಇಲ್ಲ ಅಂತಾರೆ. ನಮ್ಮ ಕನ್ನಡ ಹೀರೋಗಳು ಎಷ್ಟೊಂದು ಕನ್ನಡ ಪಿಕ್ಚರ್ ಮಾಡ್ತಾರೆ ನೋಡಿ, ನಮ್ಮ ದೇಶದ ಬಗ್ಗೆ ಏನೇನೋ ತೋರಿಸ್ತಾರೆ. ಅದೆಲ್ಲ ನೋಡಿ ನಾವು ಕಲಿಬೇಕು ಹೊರತು ಮತ್ತೆ ಹಿಂದೆಗಡೆಯಿಂದ ಬೇರೆ ಕಡೆ ಬರ್ತಾರಲ್ಲ, ಅವ್ರು ಕಲಿಸ್ಬೇಕು. ಇದೇ ನಮ್ಮ ನಾಡು, ಇದೇ ನಮ್ಮ ದೇಶ, ಇದೇ ನಾವು ನುಡಿಯೋದು ಭಾಷೆ ಅಂತ ತೋರಿಸ್ಬೇಕು. ಅವಾಗ ಔಟ್ಸೈಡೆಲ್ಲ ಹೋಗಿ ಅವ್ರು ಹೇಳ್ಬೇಕು ನಮಗೆ, ನಾನು ಬೆಂಗಳೂರು ಹೋಗಿದ್ದೆ, ಅಲ್ಲಿ ಕನ್ನಡ ಮಾತ್ರ ಹಿಂಗೆ ಮಾತಾಡ್ತಾನಂದರೆ ನಾವು ಕನ್ನಡ ಕಲ್ತ್ಬಿಟ್ಟು, ಕೇರಳವನು ಬಂದರೂ ಕನ್ನಡ ಕಲ್ತ್ಕೊಂಡು ಹೋಗ್ಬಿಡ್ಬೇಕು ನಮ್ಮ ಹತ್ರ. ತಮಿಳ್ನಾಡವನು ಬಂದ್ರೂ ಮಾತಾಡ್ತಾನೆ ಪರವಾಗಿಲ್ಲ, 2 ಅಕ್ಷರ ಮಾತಾಡ್ಬಿಟ್ಟು ಹೋಗ್ಬೇಕು ಕನ್ನಡ. ಸೊ ಕನ್ನಡ ಅಷ್ಟೊಂದು ಶ್ರೇಷ್ಠವಾದ ಭಾಷೆ, ನಾವು ಉಳಿಸ್ಬೇಕು. ಅದಕ್ಕೆ ಇವಾಗ ನಮ್ಮ ಜನರು ಏನಿದ್ದಾರೆ, ಮನೇಲಿ ಹೋಗಿ ಡ್ಯಾಡಿ ಡ್ಯಾಡಿ ಅಂತಾರೆ, ಅಪ್ಪ ಅಂತ ಹೇಳೋದೇ ಮರೆತುಬಿಟ್ಟವ್ರೆ. ತಾಯಿಗೆ ಮಮ್ಮಿ ಅಂದ್ರೆ ಅದು ದೇವಗಳ ತಾಯಿ ಅಂತ ಹೇಳಕ್ಕೆ ಏನು, ಅಮ್ಮ ಅಂತ ಹೇಳಿದ್ರೆ ಅದು ಎಷ್ಟೊಂದು ಪ್ರೀತಿ. ಅಂದರೆ ಈಗಿನ ಕಾಲೇಜು ಸ್ಕೂಲು ಎಲ್ಲ ಏನಾಗಿದೆ ಅಂದರೆ, ಆಂಗ್ಲ ಮಾಧ್ಯಮ, ಕೆಲಸಕ್ಕೋಸ್ಕರ ಆಂಗ್ಲ ಸಾರ ಆಗಿದೆ. ಇವಾಗ ಏನು ಪರೀಕ್ಷೆ ಬಂದ್ರೂ ಕನ್ನಡಲ್ಲೇ ಬರೀಬೇಕು ಕರ್ನಾಟಕದವರು. ಯಾಕಂದರೆ ಇಲ್ಲಿ ನಾವು ಕನ್ನಡ ಮಾತಾಡ್ತೀವಿ. ಬೇರೆಯವ್ರು ನೋಡ್ತಾ ಅವರು ಅದು ಅಕ್ಷರಗಳು ಬಳಸ್ಕೊಂಡು ಅವರು ಕ್ವಶನಲ್ಲಿ ಆನ್ಸರ್ ಮಾಡ್ಬೋದಲ್ಲ ನಾಳೆ. ನಾವೇ ಪ್ರೋತ್ಸಾಹ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾರು ಮಾಡ್ತಾರೆ ಅಲ್ವಾ? ಸೋ ಕಾಲ್ಡ್ ನಾವು ಅದಕ್ಕೆ ಶ್ರೇಷ್ಠವಾದ ಜಾಗ ಕೊಡಬೇಕು, ಅದು ಒಂದು ಮರ್ಯಾದೆ ಕೊಡಬೇಕು. ಅದು ತೊಗೊಳ್ತಾ ಹೋಗ್ತಾ ನೋಡಿ, ಇವಾಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಅಂಗಡಿಗಳೇ ಇಲ್ಲ. ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಬೇರೆಯವ್ರು ವ್ಯಾಪಾರ ಮಾಡ್ತಾರೆ ಬಂದು. ಯಾಕೆ ಹೇಳಿ, ನಾವು ಉಳಿಸ್ಕೊಂಡಿಲ್ಲ. ಅದು ಇನ್ನು ಇವಾಗಾದರೂ ಆ ಜಾಗಕ್ಕೆ ಒಂದು ಎಚ್ಚರಿಕೆ ಕೊಟ್ಟು ಆ ಜಾಗಗಳು ನಾವು ಉಳಿಸ್ಕೊಂಡು ನಾವು ವ್ಯಾಪಾರಗಳು ಮಾಡಬೇಕು. ನೋಡಿ, ಚಿನ್ನದ ವ್ಯಾಪಾರ ಬೇರೆದು. ಇವಾಗ ಮೆಕ್ಯಾನಿಕ್ಗಳೇ ಅವರು, ಯಾರು ಹಿಂದಿಯವರು, ಬಟ್ಟೆ ಅಂಗಡಿ ಅವ್ರದ್ದು, ಚಪ್ಪಲಿ ಅಂಗಡಿ ಅವ್ರದ್ದು, ಎಲ್ಲ ನಮ್ಮ ವ್ಯಾಪಾರಗಳು ನಾವೇ ಅವ್ರಿಗೆ ಕೊಟ್ಬಿಟ್ಟಿರೋದು. ನಾವು ಉಳಿಸ್ಕೊಬೇಕದು. ಬನ್ನಿ ಅಂತ ಕರೆದ್ಬಿಟ್ಟು ಬೇರೆ ಊರಿಂದ ಅವ್ರಿಗೆ ನಾವು ಜಾಗ ಕೊಟ್ಬಿಟ್ರೆ ನಮ್ಗೇನು ಮಾಡ್ತಾರೆ ಹೇಳಿ? ಕರ್ನಾಟಕನೇ ಅವ್ರದ್ದು ಮಾಡ್ಕೊಳ್ತಾರೆ ಸರ್. ಆಮೇಲೆ ಆ ಕರ್ನಾಟಕ ನಮ್ಮ ಮುಷ್ಟಿಯಲ್ಲಿ ಇರಬೇಕು, ಕನ್ನಡಿಗರ ಮುಷ್ಟಿಯಲ್ಲಿ. ಅವಾಗಲೇ ಅದಕ್ಕೆ ಒಂದು ಸ್ಥಾನ, ಒಂದು ಮಾನ. ನಾವೇ ಬಿಟ್ಕೊಟ್ಬಿಟ್ರೆ ಇನ್ನೊಬ್ಬ ಬಂಚೂರಿ ಯಾಕೆ ಆಗ್ತಾನಲ್ಲ ನೋಡಿ. ಒನಕ್ಕೆ ಒಬ್ಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಅವರೆಲ್ಲ ಏನಕ್ಕೆ ಓಡಾಡಿದ್ರು ಹೇಳಿ? ನಮ್ಮ ದೇಶಕ್ಕೆ ಹೆಣ್ಮಕ್ಳು ಓಡಾಡುವಾಗ ಗಂಡ್ಮಕ್ಳು ಏನು ಮಾಡ್ತಾವ್ರೆ? ಗಂಡ್ಮಕ್ಳು ಜೊತೆಗೆ ಸೇರಿ ಮಾಡ್ತಾವ್ರೆ. ಹೇಳಲ್ಲ ಗಂಡ್ಮಕ್ಳು ಮಾಡ್ತಾ ಇಲ್ಲ ಅಂತ ಹೇಳಲ್ಲ, ಅವರು ಪ್ರಯತ್ನ ಪಡ್ತಾವ್ರೆ. ಆ ಕಾಲದಲ್ಲಿ ಹೆಣ್ಮಕ್ಳು ಪ್ರಯತ್ನ ಪಡೆದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ದೇಶಕ್ಕೆ ಇನ್ನೊಬ್ಬನಿಗೆ ಒಳಗಡೆ ಸೇರಿಸ್ಕೊಬಾರ್ದು. ನಮ್ಮ ದೇಶ ನಾವು ಉಳಿಸ್ಕೊಬೇಕು, ಅಳಿಸ್ಕೊಳ್ಬಾರ್ದು.
ಹಾಂ. ಆದ್ರೂ ನಾನು ಹೇಳೋದು ಇದು ರಾಜಕೀಯ ಒತ್ತಡ ಅಂತ ಅನ್ಸಲ್ವಾ ನಿಮಗೆ? ರಾಜಕೀಯ ಒತ್ತಡ ಅಂದರೆ ಹಾ, ಈಗ ರಾಜಕೀಯದವರೇನೆ ಆ ಥರ ಒತ್ತಡ ಏರಿ ಅವ್ರಿಗೆ ಸಪೋರ್ಟ್ ಮಾಡಿ ನಮಗೆ ಇದು ಮಾಡ್ತಿದಾರ ಅಂತ. ಸರ್, ರಾಜಕೀಯ ಬಗ್ಗೆ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡ್ಕೊಳ್ತಾರೆ ಅಲ್ವಾ? ನಮ್ಮ ರಾಜಕೀಯವರು ನಮ್ಮ ಜೊತೆನೇ ಸೇರಿ ಬರ್ರಪ್ಪ ನಾವೆಲ್ಲ ಒಂದಾಗಿ ಮಾಡೋಣ ಅಂದರೆ ಯಾರು ನಮ್ಗೆ ಅಳ್ಸೋಕ್ಕಾಗಲ್ಲ ಇಲ್ಲಿಂದ, ಆಯಿತಾ? ದೇಶಕ್ಕೋಸ್ಕರ ಒಂದೊಂದು ಟೈಮಲ್ಲಿ ಪ್ರಾಣ ಕೊಡೋಕ್ಕೂ ಸಿದ್ಧ ಆಗಬೇಕು. ಅವನು ಶೂರ ವೀರ ಅಂತ ಹೇಳ್ತಾರ, ನಾವು ಹೇಳ್ಕೊಬಾರ್ದು. ಬೇರೆಯವ್ರು ನಾವು ಹೇಳಿದ್ರೆ ಮರ್ಯಾದೆ ಇರಲ್ಲ. ನಮ್ಮ ಕೆಲ್ಸಕ್ಕೆ ನೋಡಿ ಅವ್ರು ಹೇಳಬೇಕು. ಅವಾಗಲೇ ಒಂದು ಜಾಗ ಮಾನ ಸ್ಥಾನ ಸಿಗುತ್ತೆ ನಮಗೆ. ಸರಿ, ಕೊನೆಯದಾಗಿ ಏನು ಹೇಳ್ತೀರಾ ಕನ್ನಡದ ಬಗ್ಗೆ? ಕನ್ನಡದ ಬಗ್ಗೆ ಅಂದರೆ ನೋಡಿ ಸರ್, ಕನ್ನಡ ಉಳಿಸ್ಕೋಕ್ಕೋಸ್ಕರ ಎಷ್ಟೊಂದು ಜನ ಜೈಲಿಗೆ ಹೋಗ್ಬಿಟ್ರು, ಎಷ್ಟೊಂದು ಜನ ಪ್ರಾಣ ಕೊಟ್ಬಿಟ್ರು ಅಲ್ವಾ? ಅದು ನೋಡ್ಕೊಂಡ್ರೆ ನಾವು ಜೀವನ ಸಾಧಿಸ್ಬೇಕು. ಇವಾಗ ಅವ್ರು ಕೊಟ್ಟಿರೋದು ನಮಗೋಸ್ಕರ, ಯಾಕಂದರೆ ಅದು ಉಳಿಸಿ ಅಂತ ಅವ್ರದ್ದು ನೋಡಿ ನಾವು ಹಿಮ್ಮಸ್ಸಿಂದ ಶಕ್ತಿಯಿಂದ ಅವ್ರು ಕೊಟ್ಟಿರೋ ರಕ್ತಕ್ಕೆ ಆದರೂ ನಾವು ಮರ್ಯಾದೆ ಕೊಟ್ಟು ನಾವು ಕನ್ನಡ ಉಳಿಸ್ಬೇಕು. ಇನ್ನೊಂದ್ಸರಿ ಹೇಳಿ. ಅವ್ರು ಕೊಟ್ಟಿರೋದು ಪ್ರಾಣಕ್ಕೋಸ್ಕರ ನಾವು ಕನ್ನಡ ಉಳಿಸ್ಬೇಕು. ಜೈ ಕನ್ನಡ ಮಾತೆ. ಜೈ ಕನ್ನಡ ಮಾತೆ.